ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನಾನು ಮಾತಾಡಕ್ಕೆ ಬಂದಿದ್ದೀನಿ. ಅಂತ ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವೆಲ್ಲ ಗಮನಿಸಿದ್ದೀರಾ ಅಂತ ಅಂದರೆ ಯಾವ ರೀತಿ ಎಲ್ಲ ಬೆಳವಣಿಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಈಗ ಏನಾಗ್ತಾಯಿದೆ ಅಂತಂದರೆ ಆಲ್ರೆಡಿ ಇವಾಗ ಗ್ರೀನ್ ಸಿಗ್ನಲ್ ಬಂದು ಒಂದು ವಾರ ಆಯಿತು. ಒಂದು ವಾರ ಬಂದರೂ ಕೂಡ ಇವಾಗ ಸರ್ಕಾರದ ಕಡೆಯಿಂದ ಯಾವುದೇ ಆದಂಥ ಒಂದು ಡಿಸಿಷನ್ನ ತಿಳಿಸ್ತಾ ಇಲ್ಲ. ಅಂತ ಅಂದರೆ ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗೋದಾಗಲಿ ಅದನ್ನು ಕೂಡ ತಿಳಿಸ್ತಾ ಇಲ್ಲ. ಇಲ್ಲ ಅಂತ ಅಂದರೆ ಏನು ಇವಾಗ ಬೈಕ್ ಟ್ಯಾಕ್ಸಿ ಪಾಲಿಸಿ ತೊಗೊಬರ್ಬೇಕು, ಈಗ ಸಾರಿಗೆ ಇಲಾಖೆಯಿಂದ ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಸಭೆ ನಡೆಸ್ತೀನಿ ಅಂತ ಅಂದರು. ಆ ಸಭೆ ಕೂಡ ಇನ್ನೂ ನಡೆಸಿಲ್ಲ. ಬಟ್ ಯಾವಾಗ ನಡೆಸ್ತಾರೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಏನು ಅಂತ ಅಂದರೆ ತುಂಬ ಡಿಲೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಅಂದರೆ ಸರ್ಕಾರ ಎಷ್ಟು ಡಿಲೇ ಮಾಡುತ್ತೋ ಅಷ್ಟು ಇವಾಗ ಏನು ವೈಟ್ ಬೋರ್ಡಲ್ಲಿ ಏನು ಓಡಿಸ್ತಾ ಇದ್ರು ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂತ ಅಂದರೆ ಇವಾಗ ಬೈಕ್ ಟ್ಯಾಕ್ಸಿ ಪಾಲಿಸಿ ಏನಾದರೂ ತೊಗೊಬಂದು ಬೈಕ್ ಟ್ಯಾಕ್ಸಿ ಇದೇ ಥರ ಮಾಡಬೇಕು, ಆಮೇಲೆ ಹೆಲ್ಮೆಟ್ ಎಲ್ಲ ಕಂಪಲ್ಸರಿ ಮಾಡಬೇಕು, ಜೊತೆಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಅಂದರೆ ಆಲ್ಮೋಸ್ಟ್ ಅದು ಒಂದು 60% ಇವಾಗ ಏನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೋ ಅವರೆಲ್ಲ ಆಲ್ಮೋಸ್ಟ್ ಅದು ಸ್ಟಾಪ್ ಮಾಡ್ತಾರೆ. ರೆಗ್ಯುಲರಾಗಿ ಏನು ಬೈಕ್ ಟ್ಯಾಕ್ಸಿ ಮಾಡ್ತಾರೋ ಅವ್ರು ಮಾತ್ರ ಕಂಟಿನ್ಯೂ ಮಾಡ್ತಾರೆ. ಏನಕ್ಕೆ ಅಂತಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿರ್ತಲ್ಲ ಬೈಕ್ನ, ಅದರಿಂದಾಗಿ ಆಲ್ಮೋಸ್ಟ್ ಅದು ಯಾರು ರಿಜಿಸ್ಟರ್ ಮಾಡಿಸಲ್ಲ. ಜೊತೆಯಲ್ಲಿ ಇನ್ನೊಂದು ಮೇಯ್ನ್ ವಿಷಯ ಏನು ಅಂತ ಅಂದರೆ ಈಗ ಔಟ್ಸೈಡರ್ಸ್ ಇದ್ದಾರಲ್ಲ, ಅಂತಂದರೆ ಕರ್ನಾಟಕ ಬಿಟ್ಟು ಔಟ್ಸೈಡಲ್ಲಿ ಈಗ ನೀವು ಕೂಡ ಎಲ್ಲ ಗಮನಿಸಿದ್ದೀರಾ. APದು TNದು ಈ ಥರ ಎಲ್ಲ ಗಾಡಿಗಳೆಲ್ಲ ಓಡಾಡ್ತಾ ಇರೋದು ನೀವೆಲ್ಲ ನೋಡಿದ್ರೆ ಅದು ಯಾವುದು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಆಗೋಲ್ಲ. ಅಕಸ್ಮಾತ್ ಏನಾದ್ರು ಸರ್ಕಾರ ಏನಾದ್ರು ಇವಾಗ ಸಾರಿಗೆ ಇಲಾಖೆಗೆ ಹೇಳ್ಬಿಟ್ಟು ಇಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳಿದ್ರೆ ಇವ್ಯಾವು ಇವಾಗೇನು ಓಡಾಡ್ತಾ ಇದ್ದಾವೋ ಬೇರೆ ಸ್ಟೇಟ್ ಗಾಡಿಗಳು ಏನೇನು ಓಡಾಡ್ತಾ ಇದ್ದಾವೋ ಅವೆಲ್ಲ ಕೂಡ ಸ್ಟಾಪ್ ಆಗುತ್ತೆ. ಅವೆಲ್ಲ ಕೂಡ ಸ್ಟಾಪ್ ಆದರೆ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿರೋರಿಗೆ ಎಷ್ಟೊಂದು ಜನಕ್ಕೆ ಕೂಡ ಅವ್ರಿಗೆ ಜಾಬ್ ಸಿಕ್ಕಂಗೆ ಕೂಡ ಆಗುತ್ತೆ, ಒಂದು ಜಾಬ್ ಆಪರ್ಚುನಿಟಿ ಕೂಡ ಸಿಗುತ್ತೆ. ಇನ್ನೊಂದು ಏನಪ್ಪ ಆಗ್ತಾಯಿದೆ ಅಂತ ಅಂದರೆ ಇವಾಗ ಬೈಕ್ ಟ್ಯಾಕ್ಸಿಗೆ ಕೋರ್ಟು ಏನು ಗ್ರೀನ್ ಸಿಗ್ನಲ್ ಕೊಟ್ಟಿದೆಯೋ ಅದು ಕೆಲವೊಂದು ಸಂಘಟನೆಗಳು ಅದನ್ನು ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ಅಂತಂದರೆ ಎಲ್ಲ ಸಂಘಟನೆಗಳಲ್ಲ, ಕೆಲವೊಂದು ಸಂಘಟನೆಗಳೇನು ಈಗ ಎಲ್ಲ ಬರ್ತಲ್ವಾ, ಬರಲಿ ಬಿಡಿ ರೂಲ್ಸ್ ಫ್ರೇಮ್ ಮಾಡಲಿ, ಅಲ್ಲಿವರೆಗೂ ವೈಟ್ ಬೋರ್ಡಲ್ಲಿ ಮಾಡೋಕ್ಕೆ ಬಿಡಬೇಡ್ರಿ ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಈಗ ಕೋರ್ಟ್ ಡಿಸಿಷನ್ ಏನೀಗ ಆ ಕೋರ್ಟಿಂದ ಏನು ಗ್ರೀನ್ ಸಿಗ್ನಲ್ ಬಂದಿದೆಯೋ ಅದು ನಮ್ಗೆ ಅಗ್ರಿನೇ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಸಂಘಟನೆಗಳು ಕೂಡ ಹೇಳ್ತಾಯಿದ್ದಾರೆ. ಜೊತೆಲಿ ಎಷ್ಟೊಂದು ಜನ ಹೋಗಿ ಲೆಟರ್ ಕೂಡ ಕೊಟ್ಟು ಬಂದಿದ್ದಾರೆ. ಅಂತ ಅಂದರೆ ಇವಾಗ ಏನು ಬೈಕ್ ಟ್ಯಾಕ್ಸಿ ಇದೆಯೋ ಆ ಬೈಕ್ ಟ್ಯಾಕ್ಸಿ ಬರೋದೇ ಬೇಡ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ. ಎಲ್ಲೋ ಬೋರ್ಡ್ ಆಗಲಿ ಇಲ್ಲ ವೈಟ್ ಬೋರ್ಡ್ ಆಗಲಿ ಯಾವುದು ಬಂದರೂ ಕೂಡ ನಮಗೆ ಬೇಡ, ಬಿಲ್ಕುಲ್ ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ. ಅದರಿಂದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೂಡ ಅರ್ಜಿ ಕೂಡ ಕೊಟ್ಟು ಬಂದಿರೋದು ನೀವು ಫೇಸ್ಬುಕ್ಕಲ್ಲೆಲ್ಲ ವೀಡಿಯೋಗಳು ಆಲ್ಮೋಸ್ಟ್ ಅಲ್ಲೆಲ್ಲ ಹರಿದಾಡ್ತಾ ಇದ್ದಾವೆ, ನೀವು ಕೂಡ ನೋಡಿದ್ದೀರಾ. ಅದೇ ರೀತಿಯಲ್ಲಿ ಅವರು ಕೂಡ ಈಗ ಅರ್ಜಿ ಕೊಟ್ಟು ಬಂದಿದ್ದಾರೆ. ಈಗ ಅರ್ಜಿ ಕೊಟ್ಟು ಬಂದ ತಕ್ಷಣಕ್ಕೆ ಆಗಲ್ಲ. ಈಗ ಇಲ್ಲಿ ಏನು ಹೈಕೋರ್ಟಲ್ಲಿ ಏನು ನಡೀತೋ ಅದೇ ರೀತಿ ಈಗ ನೆಕ್ಸ್ಟು ಸುಪ್ರೀಂ ಕೋರ್ಟಲ್ಲೂ ಕೂಡ ಈಗ ಅಕಸ್ಮಾತ್ ಏನಾದ್ರು ಸುಪ್ರೀಂ ಕೋರ್ಟ್ಗೆ ಹೋದರೆ ಅಲ್ಲೂ ಕೂಡ ವಿನ್ ಆಗೇ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ಇಲ್ಲಿ ಹೈಕೋರ್ಟಲ್ಲಿ ಯಾವ ಥರ ಡಿಸಿಷನ್ ಬಂದಿದೆ ಅಂತ ಗೊತ್ತು. ಏನಕ್ಕೆ ಅಂತ ಅಂದರೆ ಹೈಕೋರ್ಟು ಸುಮ್ಮನೆ ಏನು ಡಿಸಿಷನ್ ಕೊಟ್ಟಿಲ್ಲ. ಎಷ್ಟು ತಿಂಗಳೇ ಆಗೋಯ್ತಲ್ವಾ, ಇಷ್ಟು ತಿಂಗಳು ಕೂಡಿಂದನೂ ವಾದ ವಿವಾದಗಳೆಲ್ಲ ಕೂಡ ಅವರು ಕೂಡ ಪರಿಗಣಿಸಿ ಯಾವ ರೀತಿ ಅಂತ ಅಂದರೆ ಅವರು ಬರೀ ಬೈಕ್ ಟ್ಯಾಕ್ಸಿ ರೈಡರ್ಸ್ ಒಬ್ಬರೇ ಅಂತಲ್ಲ, ಇಲ್ಲ ಅಗ್ರಿಗೇಟರ್ಸ್ ಒಬ್ಬರೇ ಅಂತಲ್ಲ, ಆ ಕಸ್ಟಮರ್ಗಳ್ನು ಕೂಡ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಏನಕ್ಕೆ ಅಂತ ಅಂದರೆ ಈಗ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇದೆಯಲ್ಲ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಈಸಿಯಾಗಿ ಅಂತ ಅಂದರೆ ಕಮ್ಮಿ ದುಡ್ಡಲ್ಲಿ ಸಿಂಗಲ್ ಪ್ಯಾಸೆಂಜರ್ ಹೋಗಬೇಕು ಅಂತ ಅಂದರೆ ಒಂದು ಬೆಸ್ಟ್ ಇದು ಅಂತ ತಿಳ್ಕೊಂಡು ಕೋರ್ಟ್ ಏನು ಮಾಡಿದೆ ಅಂತ ಅಂದರೆ ಈ ಕಡೆ ಜನಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈಗ ಮೇಯ್ನ್ ಏನಪ್ಪ ಅಂತ ಅಂದರೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಾದ್ಮೇಲೆ ಈಗ ಏನು ಮಾಡಬೇಕು ಅಂತಂದರೆ ಸರ್ಕಾರ ಬೇಗ ಏನಾರು ಒಂದು ನಿರ್ಧಾರ ಅಂತ ಅಂದರೆ ಯಾವ ಥರ ಪಾಲಿಸಿ ಬರಬೇಕು ಅನ್ನೋದೆಲ್ಲ ತಿಳಿಸ್ಕೊಡ್ಬೇಕು. ಅಲ್ಲಿವರೆಗೂ ಅಂತೂ ವೈಟ್ ಬೋರ್ಡಲ್ಲಿ ಮಾಡೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಕೂಡ ಸ್ಟಾಪ್ ಆಗೋಲ್ಲ, ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನೀವೇನು ಹೇಳಿದ್ರು ಅಷ್ಟೇ ಬೈಕ್ ಟ್ಯಾಕ್ಸಿ ರನ್ ಆಗ್ತಾನೆ ಇರುತ್ತೆ. ಏನಕ್ಕೆ ಅಂತ ಅಂದರೆ ಈಗ ಕೋರ್ಟು ಕೂಡ ಸ್ಟಾರ್ಟಿಂಗೇ ಹೇಳಿತ್ತು ಯಾರು ಕೂಡ ತೊಂದರೆ ಕೊಡೋಂಗಿಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಅಂತ ಹೇಳಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಯಾರು ಕೂಡ ಇಲ್ಲಿ ತೊಂದರೆ ಕೊಡೋಕ್ಕಾಗಲ್ಲ. ಆಮೇಲೆ ತೊಂದರೆ ಕೊಡುವಂಥ ಅಧಿಕಾರ ಕೂಡ ಯಾರಿಗೂ ಕೂಡ ಇರಲ್ಲ. ಒಂದು ಮಾಡೋಂಗಿದ್ರೆ ಈಗ ಗೌರ್ನಮೆಂಟ್ ಏನಿದೆಯೋ ಗೌರ್ನಮೆಂಟ್ ಕಡೆಯಿಂದನೇ ಮಾಡಬೇಕು. ಏನಕ್ಕೆ ಅಂತಂದರೆ ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಈಗ ಬೇರೆ ಸ್ಟೇಟ್ಗಳಲ್ಲೆಲ್ಲ ನೋಡಿದ್ರೆ ಬೇರೆ ಸ್ಟೇಟಲ್ಲೆಲ್ಲ ಆಲ್ಮೋಸ್ಟ್ ಇದೇ ಥರನೇ ಇರೋದು. ಅಂತಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ರಿಜಿಸ್ಟ್ರೇಷನ್ ಬಿಟ್ಟು ಬೇರೆ ಗಾಡಿಗಳು ಅಂತಂದರೆ ಈಗ ನಾವು ಆ್ಯಸ್ ಯೂಶುವಲ್ ಈಗ ವೈಟ್ ಬೋರ್ಡಲ್ಲೆಲ್ಲ ಈಗ ಓಡಿಸ್ತಾ ಇರೋದಲ್ಲ ಬೈಕ್ ಟ್ಯಾಕ್ಸಿ, ಅವು ಯಾವನು ಕೂಡ ಮಾಡೋಂಗಿಲ್ಲ. ಮಾಡಿದ್ರೆ 10,000 ರೂಪಾಯಿ ಫೈನ್ ಹಾಕಿರೋದೆಲ್ಲ ನೀವು ನೋಡಿದ್ದೀರಾ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮುಂದೆ ನಡೆಯುತ್ತೆ. ಬಟ್ ಸದ್ಯದ ಮಟ್ಟಿಗೆ ಯಾವುದೇ ಆದಂಥ ಸಾರಿಗೆ ಇಲಾಖೆ ಆಗಲಿ ಇಲ್ಲ ಸರ್ಕಾರ ಆಗಲಿ ಯಾವುದೇ ಆದಂಥದ್ದು ನಡೆಸ್ತಾ ಇಲ್ಲ. ಇನ್ನೊಂದು ಏನಪ್ಪ ಅಂತ ಅಂದರೆ ಇವಾಗ ಎಷ್ಟೊಂದು ಸಂಘಟನೆಗಳೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಇದ್ರ ವಿರುದ್ಧವಾಗಿ ಅಂತ ಅಂದರೆ ಈಗ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರಲ್ಲ, ಅಂದರೆ ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರನೂ ಕೂಡ ಅದೇ ಹೇಳಿದ್ದು. ಈಗ ಸರ್ಕಾರಕ್ಕೆ ಮನವಿ ಕೊಟ್ಟಿರೋದು, ಸರ್ಕಾರಕ್ಕೆ ಏನಪ್ಪ ಹೇಳೋದು ಅಂತ ಅಂದರೆ ಅವರು ಕೂಡ ಬೈಕ್ ಟ್ಯಾಕ್ಸಿ ಬೇಡ ಅಂತಲೇ ಹೇಳಿರೋದು. ಬೈಕ್ ಟ್ಯಾಕ್ಸಿ ಬೇಡ, ಬೈಕ್ ಟ್ಯಾಕ್ಸಿ ಕರ್ನಾಟಕಕ್ಕೆ ಬೇಡ ಅಂತಲೇ ಅವರು ಹೇಳಿದ್ದು. ಬಟ್ ಕೋರ್ಟ್ ಒಂದು ನ್ಯಾಯ ಒದಗಿಸ್ಬೇಕಲ್ಲ, ಅದರಿಂದಾಗಿ ಈಗ ಕಾಂಟ್ರಾಕ್ಟ್ ಕ್ಯಾರೇಜ್ ಮುಖಾಂತರವಾಗಿ ಒಂದು ಪರ್ಮಿಷನ್ ಕೊಡಬೇಕು ಬೈಕ್ ಟ್ಯಾಕ್ಸಿಗೆ. ಅದು ಅಗತ್ಯವಾಗಿ ಕೊಡಲೇಬೇಕು. ನೀವು ಪರ್ಮಿಷನ್ನ ತೆಗ್ದಾಕೋಕ್ಕಾಗಲ್ಲ, ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಇವಾಗ ಕೋರ್ಟು ಡಿಸಿಷನ್ ಕೊಟ್ಟಿರೋದು. ಇದು ಈ ಕೋರ್ಟ್ ಹೇಳ್ತು ಅಂತ ಅಂದರೆ ಸರ್ಕಾರನೂ ತಲೆಬಾಗಬೇಕು, ಎಲ್ಲರೂ ಕೂಡ ತಲೆಬಾಗಬೇಕು. ಇಲ್ಲ ನಮಗಿದು ಓಕೆ ಇಲ್ಲ ಅಂತ ಹೇಳ್ತಾವ ನೆಕ್ಸ್ಟು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲಿಂದ ಅಲ್ಲೂ ಒಂದು 6 ತಿಂಗಳು 7 ತಿಂಗಳು 1 ವರ್ಷಾನ್ಗಟ್ಲೆ ಆಗ್ಬೋದು. ಒಂದೊಂದು ಸಲ ಏನಾಗುತ್ತೆ ಅಂತಂದರೆ
2 ವರ್ಷ 3 ವರ್ಷನೇ ಆಗೋಗುತ್ತೆ. 2 ವರ್ಷ 3 ವರ್ಷನೂ ಕೂಡ ಅವಾಗ ಏನಾಗುತ್ತೆ ಅಂತ ಅಂದರೆ ಈ ಗ್ಯಾಸ್ ಯೂಶುವಲ್ ಸೇಮ್ ಇವಾಗ ಗೊತ್ತಲ್ಲ ನಿಮಗೆ, ಎಲ್ಲ ಕಡೆನೂ ಬೈಕ್ ಟ್ಯಾಕ್ಸಿ ಓಡಾಡ್ತಾರೋ ನಿಮಗೂ ಕೂಡ ಗೊತ್ತು. ಅದೇ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾರು ಕೂಡ ಅವಾಗ ಪ್ರಶ್ನೆನೂ ಮಾಡೋಂಗಿಲ್ಲ, ಯಾರು ಕೂಡ ಹಿಡಿಯೋಂಗಿಲ್ಲ ಅಂತ ಕೂಡ ಕೋರ್ಟ್ ಹೇಳಿರೋದ್ರಿಂದ ಒಂದು ಸ್ಟೇ ಥರ ಬಂದ್ಬಿಡುತ್ತೆ. ಸ್ಟೇ ಥರ ಬಂದಾಗ ಏನಾಗುತ್ತೆ ಅಂತಂದರೆ ಆ್ಯಸ್ ಯೂಶುವಲ್ ಈಗ ಏನು ವೈಟ್ ಬೋರ್ಡ್ ಇದೆಯೋ ಆ ವೈಟ್ ಬೋರ್ಡಲ್ಲೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಈಗ ಮೇಯ್ನ್ ಏನು ಮಾಡಬೇಕಪ್ಪ ಅಂತ ಅಂದರೆ ಈಗ ಮೇಯ್ನ್ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕು. ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನು ಮಾಡಬೇಕು ಅಂತ ಅಂದರೆ ಒಂದು ಈಗ ಎಲ್ಲೋ ಬೋರ್ಡಾಗಿ ಮಾಡ್ಕೊಡೋದಾ, ಇಲ್ಲ ಅಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಡೋದಾ, ಇಲ್ಲ ಎಕ್ಸ್ಟ್ರಾ ಇನ್ಶೂರೆನ್ಸ್ ಕಟ್ಟೋದಾ, ಆ ಥರ ಮಾಡಿಬಿಟ್ಟು ಅವರು ತಿಳಿಸ್ಕೊಡ್ಬೇಕಾಗುತ್ತೆ. ಆ ಥರ ಏನಾದ್ರು ತಿಳಿಸ್ಕೊಟ್ಟಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಆವಾಗ ಎಷ್ಟೊಂದು ಜನ ಬ್ರೇಕ್ ಆಗುತ್ತೆ ಅಂತ ಅಂದರೆ ಈಗ ಏನು ಸ್ಟೇಟಲ್ಲೇ ಜಾಸ್ತಿ ಇರೋದು. ಈಗ ಒಂದು 100%ಅಲ್ಲಿ ಒಂದು ಕರ್ನಾಟಕದವ್ರು ಒಂದು 60% ಅಷ್ಟೇ ಮಾಡ್ತಾ ಇರೋದು. ಇನ್ನೆಲ್ಲ ಒಂದು 40%ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಬೇರೆ ಸ್ಟೇಟ್ಗಳವರು ಮಾಡ್ತಾ ಇರೋದು. ಅಂತ ಅಂದರೆ ಬೇರೆ ಸ್ಟೇಟ್ ಗಾಡಿಗಳನ್ನೇ ತೊಗೊಂಬಂದು ಇಲ್ಲಿ ಮಾಡ್ತಾಯಿದ್ದಾರೆ. ಬಟ್ ಬೇರೆ ಸ್ಟೇಟ್ ಗಾಡಿ ತೊಗೊಂಬಂದು ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋದೇನೋ ಅಷ್ಟು ಉತ್ತಮ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇಲ್ಲ. ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಈ ಥರ ಏನಾದ್ರು ರಿಜಿಸ್ಟ್ರ್ ಮಾಡ್ಕೊಡೋದಾಗಲಿ, ಇಲ್ಲ ಅಂತ ಅಂದರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಐಡಿಯಾ ಇರುತ್ತೆ. ಬಟ್ ಸಭೆನೂ ಕೂಡ ಮಾಡ್ತಾಯಿವಲ್ಲ, ಅದಕ್ಕೋಸ್ಕರ ಅಷ್ಟೇ. ಆಲ್ರೆಡಿ ನೋಡಿ ಅಲ್ಲೇ ಈಗ ಗ್ರೀನ್ ಸಿಗ್ನಲ್ ಬಂದು ಎಷ್ಟು ದಿನ ಆಯಿತು, ಅದೇ ಒಂದು ವಾರದ ಮೇಲಾಗೋಯ್ತು. ಆದರೂ ಕೂಡ ನಮ್ಮ ಸರ್ಕಾರ ಎಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನನಗೆ ಆಲ್ಮೋಸ್ಟ್ ಗೊತ್ತು ಇದ್ರ ಬಗ್ಗೆ ಏನು ಆಲ್ಮೋಸ್ಟ್ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ ಇವರು. ತುಂಬ ಅಂದರೆ ತುಂಬ ಟೈಮ್ ಮಾಡ್ತಾನೆ ಹೋಗ್ತಾರೆ. ಇನ್ನು ತಿಂಗಳಾನ್ಗಟ್ಲೆ ಆಗ್ಬೋದು, ಇಲ್ಲ ವರ್ಷಾನ್ಗಟ್ಲೆ ಆಗ್ಬೋದು. ಏನಕ್ಕೆ ಅಂತ ಅಂದರೆ ಕೋರ್ಟು ಇನ್ನೊಂದು ಏನು ಹೇಳಿಲ್ಲ, ಅಂದರೆ ನೀವು ಇಷ್ಟು ದಿವಸದೊಳಗಡೆ ಮಾಡಿಕೊಡ್ಬೇಕು, ಇಷ್ಟು ದಿವಸದಲ್ಲೇ ಬೈಕ್ ಟ್ಯಾಕ್ಸಿ ಪಾಲಿಸಿ ತರಬೇಕು, ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಕೋರ್ಟ್ ಹೇಳಿಲ್ಲ. ಅದರಿಂದಾಗಿ ಏನು ಮಾಡುತ್ತೆ ಅಂತ ಅಂದರೆ ಸರ್ಕಾರ ಅಷ್ಟಾಗಿ ಏನೋ ತಲೆ ಕೆಡಿಸ್ಕೊಳಲ್ಲ. ಮೇಯ್ನ್ ಇನ್ನೊಂದು ಏನಪ್ಪ ಹೇಳ್ತೀನಿ ನಾನು ಅಂತ ಅಂದರೆ ಈಗ ಕೋರ್ಟು ಅವಾಗಲೇ ಹೇಳಿತು ಅಂತ ಅಂದರೆ ಒಂದು ಸ್ವಲ್ಪ ದಿನ ಮುಂಚೆ, ಒಂದು 2 ತಿಂಗಳು ಮುಂಚೆನೇ ಹೇಳಿತು, ಒಂದು ಬೈಕ್ ಟ್ಯಾಕ್ಸಿ ಪಾಲಿಸಿನ ಫ್ರೇಮ್ ಮಾಡ್ಕೊಂಡು ತೊಗೊಂಬರಿ ಇಷ್ಟು ದಿವಸದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಟೈಮ್ ಕೂಡ ಕೊಟ್ಟಿತ್ತು. ಆ ಟೈಮಲ್ಲೇ ಮಾಡಿಲ್ಲ ಸರ್ಕಾರ. ಇಲ್ಲ ನಮಗೆ ಅವಾಗ ಬೇಡ ಬೈಕ್ ಟ್ಯಾಕ್ಸಿ ಪಾಲಿಸಿ ಬೇಡ ಅಂತಲೂ ಕೂಡ ಹೇಳ್ತು. ಜೊತೆಯಲ್ಲಿ ಲಾಸ್ಟಾಗಿ ಕೋರ್ಟಲ್ಲೆಲ್ಲ ನೀವು ಆಗಿರೋದೆಲ್ಲ ಗಮನಿಸ್ತಾ ಇದ್ದೀರಾ. ಇನ್ನೇನು ಡೇಟ್ ಲಾಸ್ಟಿಗೆ ಬಂದು ಕೂಡ ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ಪಾಲಿಸಿನ ಅವರು ಫ್ರೇಮ್ ಮಾಡಲಿಲ್ಲ. ಆಮೇಲೆ ತಿರ್ಗಾ ಇನ್ನೂ ಮುಂದೆ ಹೋಯಿತು ಯಾವುದೇ ಆದಂಥದ್ದು ಫ್ರೇಮ್ ಮಾಡ್ದಿದ್ದಕ್ಕೆ. ಅಂದರೆ ಅದೇನೋ ಗಿಗ್ ವರ್ಕರ್ ಆ್ಯಕ್ಟ್ ಅದೆಲ್ಲ ಹೇಳಿದ್ರು ಅವರು. ಅದರಿಂದಾಗಿ ಏನಾಯಿತು ಅಂತಂದರೆ ತಿರ್ಗಾ ಮತ್ತೆ ಮುಂದೆ ಹೋಯಿತು. ಟೈಮ್ ಕೊಟ್ಟು ಅವಾಗ ಹಂಗೆ ಮುಂದೆ ತೊಗೊಂಡೋದ್ರು ಅಂತ ಅಂದರೆ ಇವಾಗ ಇಲ್ಲಿ ಯಾವುದೇ ಆದಂಥ ಟೈಮೇ ಇಲ್ಲ. ಈ ಬೈಕ್ ಟ್ಯಾಕ್ಸಿ ಪಾಲಿಸಿ ನಾವು ಇಷ್ಟು ದಿವಸದೊಳಗಡೆ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಎಲ್ಲೂ ಕೂಡ ಹೇಳಿಲ್ಲ. ಬಟ್ ನೀವು ಪರ್ಮಿಷನ್ ಕೊಡಲ್ಲ ಅಂತ ಹೇಳಂಗೆ ಇಲ್ಲ, ನೀವು ಪರ್ಮಿಷನ್ ಕೊಡಲೇಬೇಕು ಬೈಕ್ ಟ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಇವಾಗ ಗ್ರೀನ್ ಸಿಗ್ನಲ್ ಬಂದಿರೋದು. ಅದರಿಂದ ಏನಾಗುತ್ತೆ ಅಂತ ಅಂದರೆ ಈ ಬೈಕ್ ಟ್ಯಾಕ್ಸಿ ಬರಲೇಬೇಕಾಗಿರುತ್ತೆ. ಅದರಿಂದ ಇವಾಗ ಏನಾಗುತ್ತೆ ಅಂತ ಅಂದರೆ ಆಲ್ಮೋಸ್ಟ್ ಇವಾಗ ಹೆಂಗೆ ಕಂಟಿನ್ಯೂ ಆಗ್ತಾಯಿದೆ ಅಂದರೆ ಎಷ್ಟು ದಿವಸದಿಂದನೂ ಕೂಡ ಯಾವುದೇ ಆದಂಥ ಸಾರಿಗೆ ಇಲಾಖೆಯಿಂದನಾಗಲಿ, ಇಲ್ಲ ಸರ್ಕಾರದ ಕಡೆಯಿಂದನಾಗಲಿ ಎಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗಳನ್ನ ಸ್ಟಾಪ್ ಮಾಡಿಲ್ಲ. ಈಗ ವೈಟ್ ಬೋರ್ಡಲ್ಲಿ ಮಾಡ್ತಾ ಇರೋದು ಸ್ಟಾಪ್ ಮಾಡ್ತಾ ಇಲ್ಲ. ಇನ್ನೊಂದು ಏನಪ್ಪ ಅಂತ ಅಂದರೆ ಇವಾಗ ಕೋರ್ಟ್ ಕಡೆಯಿಂದನೂ ಗ್ರೀನ್ ಸಿಗ್ನಲ್ ಬಂದಿದ್ರು. ಎಷ್ಟೊಂದು ಜನ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಇಲ್ಲೀಗಲ್ ಅಂತಲೇ ಹೇಳ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಕೋರ್ಟ್ ಬಂದಿರೋ ಡಿಸಿಷನಿಂದ ಅಂದರೆ ಕಾನೂನು ಮೀರೇನಾದ್ರು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದು ಇಲ್ಲೀಗಲ್ ಆಗುತ್ತೆ. ಈಗ ಕೋರ್ಟೇ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಈಗ ಬೈಕ್ ಟ್ಯಾಕ್ಸಿ ಕೂಡ ಲೀಗಲ್ ಆಗಿದೆ. ಈಗ ಬೈಕ್ ಟ್ಯಾಕ್ಸಿ ಯಾವುದೇ ಆದಂಥ ಇಲ್ಲೀಗಲ್ ಅಲ್ಲ ಕರ್ನಾಟಕದಲ್ಲಿ. ಬಟ್ ನಮ್ಮ ಸರ್ಕಾರ ಅದಕ್ಕೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಬೈಕ್ ಟ್ಯಾಕ್ಸಿಗೆ ಅದರದೇ ಆದಂಥ ಒಂದು ಪಾಲಿಸಿ ತರಬೇಕಾಗುತ್ತೆ. ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.